ಆಕಾಶವಾಣಿ ಕಲಬುರಗಿ. ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಈ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ಆಕ್ಟ್ ಎನ್ವಿ ಶಾಲೆಯ ಕನ್ನಡ ಶಿಕ್ಷಕರಾದ ಅಭಯ್ ಜೋಶಿ. ಕನ್ನಡ ನಾಡಿನ ಸಮಸ್ತ ಜನರಿಗೆ 68ನೆಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ಇದು ಕೇವಲ ಭಾಷೆಯಲ್ಲ, ಬದುಕು ಕಟ್ಟಿಕೊಡುವ ಭರವಸೆಯ ಬಂಧು ಎಂದರೂ ತಪ್ಪಾಗಲಾರದು. ತಾಯಿಯಾಗಿ, ಕುಟುಂಬವಾಗಿ ನಮ್ಮ ಸರ್ವಾಂಗೀಣ ಅಭಿವೃದ್ಧಿಯ ಮೂಲ ಆಧಾರವೇ ಕನ್ನಡ. ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕದಾದ್ಯಂತ ಅಲ್ಲದೆ ಕರ್ನಾಟಕದ ಕಂಪು ಬೇರೆ ಬೇರೆ ದೇಶಗಳಲ್ಲಿ ಇರುವ ನಮ್ಮ ಕನ್ನಡಿಗರು ಅತಿ ವೈಭವದಿಂದ ಆಚರಿಸುವಂತಹ ಹಬ್ಬವೆಂದರೆ ಅದು ನಮ್ಮ ಕನ್ನಡ ರಾಜ್ಯೋತ್ಸವ. ಆತ್ಮೀಯ ಕೇಳುಗರೆ, ಯಾವುದೇ ಆಚರಣೆಯು ತನ್ನದೇ ಆದ ಒಂದು ಇತಿಹಾಸವನ್ನು ಹಾಗೂ ಮೂಲವನ್ನು ತನ್ನಲ್ಲಿ ಪಡೆದುಕೊಂಡೇ ಇರುತ್ತದೆ. ಕನ್ನಡ ರಾಜ್ಯೋತ್ಸವದ ಇತಿಹಾಸವೂ ಕೂಡ ಒಂದು. ಹೌದು, ನಿಮಗೆಲ್ಲ ತಿಳಿದಿರುವ ಹಾಗೆ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷ ನವೆಂಬರ್ 1ರಂದು ಆಚರಣೆ ಮಾಡುತ್ತೇವೆ. ಈ ಆಚರಣೆಯು 1956 ನವೆಂಬರ್ 1ರಿಂದ ಆರಂಭಗೊಂಡಿತು. ಪ್ರತಿ ವರ್ಷ ನವೆಂಬರ್ 1ರಂದು ಶಾಲಾ ಕಾಲೇಜು ಹಾಗೂ ಕಚೇರಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ನಾಡಿನ ಮೂಲ ಮೂಲೆಯಲ್ಲೂ ಕನ್ನಡ ಹಬ್ಬದ ಸಂಭ್ರಮವಿರುತ್ತದೆ. ಸಂತೋಷದ ಜೊತೆಗೆ ಕನ್ನಡಿಗರಾದ ನಾವು ರಾಜ್ಯೋತ್ಸವದ ಇತಿಹಾಸವನ್ನು ತಿಳಿದುಕೊಳ್ಳಲೇಬೇಕು. ಈ ಹಿಂದೆ ಮೈಸೂರು ಸಂಸ್ಥಾನ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಹಾಗೂ ಮದ್ರಾಸ್ ಕರ್ನಾಟಕ ಎಂದು 4 ಭಾಗಗಳಾಗಿದ್ದ ಕನ್ನಡ ನಾಡು ಈ ದಿನ ರಾಜಕೀಯವಾಗಿ ಒಂದಾದ ದಿನ. ಕನ್ನಡವನ್ನು, ಕರ್ನಾಟಕವನ್ನು ಒಂದುಗೂಡಿಸಿದ ವ್ಯಕ್ತಿಗಳು ಹಲವರು. ಆದರೆ ಕನ್ನಡದ ಕುಲಪುರೋಹಿತರೆಂದೇ ಪ್ರಸಿದ್ಧಿ ಪಡೆದ ಆಲೂರು ವೆಂಕಟರಾವ್ ಅವರ ಪಾತ್ರ ಮುಖ್ಯವಾದದ್ದು. ಆಲೂರು ವೆಂಕಟರಾವ್ ಅವರು 1905ರಲ್ಲಿ ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದರು. ಆ ಕಾಲದ ಸಾಮಾಜಿಕ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿದ್ದರು. 1921ರಲ್ಲಿ ಗಾಂಧೀಜಿಯವರ ಜೊತೆಗೆ ಸತ್ಯಾಗ್ರಹ ಚಳುವಳಿಯಲ್ಲಿ ಭಾಗವಹಿಸಿದವರು. ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ವಿಶ್ವವಿದ್ಯಾಲಯ ಕಲ್ಪನೆ, ನಾಡಹಬ್ಬ ಯೋಜನೆ ಹಾಗೂ ಧಾರವಾಡ ವಿದ್ಯಾವರ್ಧಕ ಸಂಘದ ಸ್ಥಾಪನೆ ಯೋಜನೆಯಲ್ಲಿ ಆಲೂರು ವೆಂಕಟರಾಯರ ಪಾತ್ರ ಮಹತ್ವಪೂರ್ಣವಾದದ್ದು. ಆತ್ಮೀಯ ಕೇಳುಗರೆ, ಆಲೂರು ವೆಂಕಟರಾಯರು ಒಂದು ಕಡೆ ಲೇಖನದಲ್ಲಿ ಬರೆಯುತ್ತಾರೆ, ಕಚ್ಚಾ ಲೇಖಕರಿಗೂ ಕಚ್ಚಾ ಕವಿಗಳಿಗೂ ಅಶುದ್ಧ ಬರಹಗಳಿಗೂ ಆಸ್ಪದ ಕೊಟ್ಟಿರುವೆ. ಕರ್ನಾಟಕದ ಸಕಲ ಭಾಗಗಳಲ್ಲೂ ಕೂಡ ಲೇಖಕರು, ಕವಿಗಳು ಹುಟ್ಟಬೇಕೆಂಬುದೇ ನನ್ನ ಉದ್ದೇಶವೆಂದು. ನೋಡಿ, ಅವರು ಎಂದಿಗೂ ಸಾಹಿತಿಯೆಂದು ಬಣ್ಣಿಸಿಕೊಂಡೇ ಇಲ್ಲ. ಆದರೆ ದರಾ ಬೇಂದ್ರೆಯವರು, ರಂಗರಾವ್ ದಿವಾಕರ್, ಕೃಷ್ಣ ಶರ್ಮರಂತಹ ಪ್ರಸಿದ್ಧ ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡಿದರು. ಹಲವು ಸಾಹಿತಿಗಳ, ಕವಿಗಳ, ಲೇಖಕರ ಪರಿಶ್ರಮ ಹಾಗೂ ಅವರ ಬರಹದ ಸ್ಫೂರ್ತಿಯಿಂದ ಕರ್ನಾಟಕ ರಾಜ್ಯ ಒಂದಾಗಿ ಏಕೀಕರಣಗೊಂಡಿತು. ಆದರೆ ಈ ಹಿಂದಿನ ಪರಿಶ್ರಮವೇನೆಂದು ಯಾರಿಗೂ ತಿಳಿಯದು. ಬ್ರಿಟಿಷರದು ಒಡೆದು ಆಳುವ ನೀತಿ. ಕನ್ನಡಿಗರಿಗೆ ಪ್ರೇರಣೆಯಾದ ಒಂದು ಘಟನೆ ಎಂದರೆ ವಂಗಭಂಗ ಚಳುವಳಿ. ಈ ಚಳುವಳಿ ಬಂಗಾಳದಲ್ಲಿ 1905ರ ಸಮಯದಲ್ಲಿ ಪ್ರಾರಂಭಿಸಿದರು. ಈ ಚಳುವಳಿಯಿಂದ ಬ್ರಿಟಿಷರು ಬಂಗಾಳದ ಕಡೆ ಆಸೆ ಇಡದೆ ಪುನಃ ಬಂಗಾಳವನ್ನು ಬಿಟ್ಟುಕೊಟ್ಟರು. ಈ ಸಮಯದಲ್ಲಿಯೇ ರಾಹ ದೇಶಪಾಂಡೆ ಎಂದೇ ಪ್ರಸಿದ್ಧಿ ಪಡೆದ ರಾಮಚಂದ್ರ ಹನುಮಂತರಾವ್ ದೇಶಪಾಂಡೆ ಅವರು ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿ ಕನ್ನಡದಲ್ಲಿ ಶಿಕ್ಷಣ ಹಾಗೂ ಸ್ವತಂತ್ರ ಕೃತಿ ರಚನೆಗೆ ಒತ್ತು ನೀಡಿದರು. ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸಿದರು. ಈ ಒಂದು ಕಾಲಘಟ್ಟದಲ್ಲಿ ನಿರ್ಮಾಣವಾದ ಸಾಹಿತ್ಯ ಲೋಕದ ದಿಗ್ಗಜರು, ಸಾಹಿತ್ಯದ ಆಸಕ್ತಿ ಇದ್ದವರಿಗೆ, ಕನ್ನಡಾಭಿಮಾನಿಗಳಿಗೆ ಬೃಹತ್ ಸಂಖ್ಯೆಯಲ್ಲಿ ಒಂದೆಡೆ ಸೇರಲು ಪ್ರಚಲಿತ ಸ್ಥಿತಿಯನ್ನು, ಕನ್ನಡದ ಚರ್ಚೆಗೆ ವೇದಿಕೆ ನಿರ್ಮಿಸಿಕೊಟ್ಟದ್ದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ ಎಂದು ಹೇಳಬಹುದು. ಆಗಿನ ಮೈಸೂರಿನ ಅರಸರಾಗಿದ್ದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು 1915ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಹುಟ್ಟುಹಾಕಿದರು. ಇನ್ನು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯು ಏಕೀಕರಣದ ಪ್ರಸ್ತಾಪಕ್ಕೆ ಅಣಿ ಮಾಡಿಕೊಡುವಂತೆ ಮಾಡಿದ್ದು ಹುಯಿಲ್ಗೋಳ್ ನಾರಾಯಣರಾವ್ರ ರಚನೆಯಿಂದ ಕರ್ನಾಟಕ ಏಕೀಕರಣ ಚಳುವಳಿ ಕನಸು ಕಂಡಂತೆ ಹೊಸ ರೂಪ ಪಡೆಯಿತು. ಗುಂಪು ಬೆಳೆಯುತ್ತಾ ಹೋರಾಟಗಾರರ ಸಂಖ್ಯೆ ಹೆಚ್ಚಿತ್ತು. 1947ರಲ್ಲಿ ಸ್ವತಂತ್ರ ಭಾರತದ ನಂತರ
ಭಾರತ ಸರ್ಕಾರವು ಭಾಷಾವಾರು ಪ್ರಾಂತಗಳ ರಚನೆ ನಿರ್ಧಾರವನ್ನು ಕೈಗೆತ್ತಿಕೊಂಡಿತ್ತು. ಈ ಸಮಯದಲ್ಲಿ ಹಂಚಿಹೋಗಿದ್ದ ಕನ್ನಡಿಗರು ಕರ್ನಾಟಕದ ಆಡಳಿತ ವ್ಯಾಪ್ತಿಗೆ ಬಂದರು. ಆ ಸಮಯದಲ್ಲಿ ಮೈಸೂರು ರಾಜ್ಯವಾಗಿದ್ದ ನಮ್ಮ ನಾಡು 1973ರಲ್ಲಿ ಕರ್ನಾಟಕ ರಾಜ್ಯವೆಂದು ಹೆಸರು ಪಡೆಯಿತು. ಕರ್ನಾಟಕದ ಇತಿಹಾಸ ಒಂದು ಕಡೆ ನಾವೀಗ ನೋಡಿದೆವು. ಕನ್ನಡದ ಭಾಷೆ ಇತಿಹಾಸವೂ ಕೂಡ ಅಷ್ಟೇ ಅಧಿಕವಾಗಿ ಇತಿಹಾಸವನ್ನು ಹೊಂದಿದೆ. ಯುಗದ ಕವಿ, ಜಗದ ಕವಿ ಎಂದೇ ಪ್ರಸಿದ್ಧಿ ಪಡೆದ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂತೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಸಾಲುಗಳು ನಮ್ಮ ಮೈಮನಗಳಲ್ಲಿ ಅಚ್ಚಳಿಯದಂತೆ ಉಳಿದಿವೆ. ಹಲ್ಮಿಡಿ ಶಾಸನದಿಂದ ಹಿಡಿದು ಇಂದಿನವರೆಗೆ ಅವ್ಯಾಹತವಾಗಿ ಬೆಳೆದಿರುವ ಕನ್ನಡ ಸಾಹಿತ್ಯವು ತನ್ನದೇ ಆದ ಚರಿತ್ರೆಯನ್ನು ಒಳಗೊಂಡಿದೆ. ದ್ರಾವಿಡ ಭಾಷೆಯಲ್ಲಿ ಪ್ರಮುಖವುಳ್ಳ ಹಾಗೂ ಭಾರತದ ಪುರಾತನ ಭಾಷೆಗಳಲ್ಲಿ ಒಂದು ನಮ್ಮ ಕನ್ನಡ. ಕನ್ನಡ ಭಾಷೆ ಕರ್ನಾಟಕ ರಾಜ್ಯದ ಆಡಳಿತ ಭಾಷೆ. ಅಶೋಕನ ಶಿಲಾಶಾಸನಗಳ ಮೂಲಕ ಭಾರತದೆಲ್ಲೆಡೆ ಆರಂಭಿಕ ಲಿಪಿಯಾಗಿ ಜನಪ್ರಿಯಗೊಂಡು ಎಲ್ಲ ಆಧುನಿಕ ಭಾರತೀಯ ಭಾಷೆಗಳಿಗೆ ಮೂಲ ಲಿಪಿಯಾದ ಬ್ರಾಹ್ಮಿ ಲಿಪಿಯಿಂದ ಕನ್ನಡ ಭಾಷೆಯು ಲಿಖಿತ ಲಿಪಿ ರೂಪವಾಗಿ ಪಡೆದುಕೊಳ್ಳಲಾಗಿದೆ. ಕ್ರಿಸ್ತಶಕ 450ಕ್ಕೆ ಹಲ್ಮಿಡಿ ಶಾಸನದಲ್ಲಿ ಕನ್ನಡ ಲಿಪಿಯ ಆರಂಭಿಕ ರೂಪವು ದೊರೆತಿದೆ. ಕನ್ನಡ, ತೆಲುಗು, ತಮಿಳು, ದ್ರಾವಿಡ ಭಾಷೆ ಗುಂಪಿಗೆ ಸೇರಿರುವುದರಿಂದ ಒಂದೇ ರೀತಿಯ ಬಾಹ್ಯ ರಚನೆ ಹೊಂದಿದೆ. ಇನ್ನು ಆಡಳಿತದಲ್ಲಿ ಭಾಷೆಯಾಗಿ ಕನ್ನಡವು ಬೆಳೆದದ್ದು ಒಂದು ಮಹತ್ವದಾಗಿದೆ. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ರಾಜರುಗಳು ಹೊರಡಿಸಿದ್ದ ರಾಜಾಜ್ಞೆಗಳನ್ನು ನೋಡಿದಾಗ ಪ್ರಾರಂಭಿಕ ಹಾಗೂ ನಂತರದ ಬಳಕೆಯಲ್ಲಿತ್ತು. ಆಡಳಿತದ ಉದ್ದೇಶಕ್ಕಾಗಿ ನಂತರ ಬಂದ ರಾಜರುಗಳು ಕನ್ನಡವನ್ನೇ ಬಳಸಲಾರಂಭಿಸಿದರು. ಕದಂಬರ ಹಲ್ಮಿಡಿ ಶಾಸನ, ಚಾಲುಕ್ಯರ ಗುಹಾ ಶಾಸನಗಳು ಅತ್ಯಂತ ಪುರಾತನ ದಾಖಲೆಗಳಾಗಿವೆ. ನಮ್ಮ ಕನ್ನಡ ಭಾಷೆಯು ಅಧಿಕೃತವಾಗಿ ಭಾರತೀಯ ಸಂವಿಧಾನದಲ್ಲಿ ನಿಗದಿತ ಭಾಷೆಯಾಗಿದೆ. ಕನ್ನಡ ಭಾಷೆಯ ಸಾಧನೆಯ ಪಟ್ಟಿಯೂ ಅಷ್ಟೇ ದೊಡ್ಡದಾಗಿದೆ. 8 ಜ್ಞಾನಪೀಠ ಪ್ರಶಸ್ತಿಯ ಜೊತೆಗೆ ಹಲವಾರು ಕವಿ ಬಳಗ ಹೊಂದಿದೆ. ಪಂಪ, ಪೊನ್ನ, ರನ್ನ, ದುರ್ಗಸಿಂಹ, ಚಂದ್ರರಾಜ, ಶಾಂತಿನಾಥ, ಬ್ರಹ್ಮಶಿವ, ಕರ್ಣಪಾರ್ಯ, ಚಾವುಂಡರಾಯ, ಕುಮಾರವ್ಯಾಸ, ಹೆಳವನ್ನಕಟ್ಟೆ ಗಿರಿಯಮ್ಮ, ಷಡಕ್ಷರದೇವ, ಸರ್ವಜ್ಞ, ಕನಕದಾಸರು, ಪುರಂದರದಾಸರು, ಕುಮಾರ ವಾಲ್ಮೀಕಿ, ಭಾಸ್ಕರ, ದೇವರಾಜ ಇತ್ಯಾದಿ ಕವಿಗಳ ಪರಂಪರೆಯನ್ನು ಕನ್ನಡ ತಾಯಿ ತನ್ನ ಮಡಿಲಿನ ಮಕ್ಕಳನ್ನು ಬೆಳೆಸಿ ಪೋಷಿಸಿದ್ದಾಳೆ. ಈ ಸಂದರ್ಭದಲ್ಲಿ ಕನ್ನಡದ ಕವಿಯಾದ DS ಕರ್ಕಿಯವರು ಬರೆದ ಹಚ್ಚೇವು ಕನ್ನಡದ ದೀಪ ಗೀತೆಯ ಕೆಲವು ಸಾಲುಗಳು ನಮ್ಮ ಮನಸ್ಸಿನಲ್ಲಿ ಇಂದಿಗೂ ಉಳಿದಿವೆ. ಕಲ್ಪನೆಯ ಕಣ್ಣು ಹರಿವನಕ ಸಾಲು, ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ದೀಪದಲ್ಲಿ ತಾಯಿಯ ರೂಪ, ಅಚ್ಚಳಿಯದಂತೆ ತೋರೇವು. ಈ ಒಂದು ಸಾಲಿನ ಸಾರಾಂಶ, ನಾವು ನಮ್ಮ ದೃಷ್ಟಿಯನ್ನು ಒಂದಿಷ್ಟು ದೂರವಷ್ಟೇ ಪಸರಿಸಬಹುದು, ಆದರೆ ಕಲ್ಪನೆ ಹಾಗಲ್ಲ. ಎಲ್ಲಿ ಬೇಕಾದರೂ ಯಾರ ಹತ್ತಿರವಾದರೂ ತಲುಪಬಹುದು. ಅದೇ ರೀತಿ ನಮ್ಮ ಕಲ್ಪನೆ ಎಲ್ಲಿವರೆಗೆ ಹರಡುವುದೋ ಅಲ್ಲಿವರೆಗೆ ಕನ್ನಡದ ದೀಪವನ್ನು ಸಾಲು ಸಾಲಾಗಿ ಹಚ್ಚಬೇಕು, ಬೆಳೆಸಬೇಕು. ಹಚ್ಚಿರುವ ದೀಪದಲ್ಲಿ ತಾಯಿಯ ರೂಪ, ಅಂದರೆ ಕನ್ನಡ ತಾಯಿಯ ರೂಪ ಅಳಿಯದಂತೆ ತೋರಬೇಕು. ಭಾಷೆಗೆ, ತಾಯಿಗೆ ನಾವು ಗೌರವಿಸಬೇಕೆಂದು DS ಕರ್ಕಿಯವರು ಕನ್ನಡದ ಬಗ್ಗೆ ಸುಂದರವಾಗಿ ವರ್ಣಿಸಿದ್ದಾರೆ. ಕನ್ನಡ ಭಾಷೆ ಕೇವಲ ಭಾಷೆಯಾಗಿರದೆ ಕಿರೀಟದಂತೆ ವ್ಯಾಕರಣದ ಪರಂಪರೆ ಹೊಂದಿದೆ. ಗದ್ಯ ಪದ್ಯಗಳು, ರಗಳೆಗಳು, ತ್ರಿಪದಿಗಳು, ಷಟ್ಪದಿಗಳು, ಪ್ರಾಸಗಳು, ತತ್ಸಮ ತದ್ಭವಗಳು, ಜೋಡು ನುಡಿ, ನುಡಿಮುತ್ತು, ಛಂದಸ್ಸು, ಅಲಂಕಾರಗಳು, ಒಗಟು, ಎಷ್ಟು ಹೇಳಿದರೂ ಆಕಾಶದೆತ್ತರವಾಗಿ ಬೆಳೆದ ಕನ್ನಡ ಭಾಷೆಯ ಸಂಪತ್ತು ಅಪಾರ ಜ್ಞಾನದ ಭಂಡಾರವಾಗಿದೆ. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ಕೆಲವು ಅಂಶಗಳಿವೆ. ಆತ್ಮೀಯ ಕೇಳುಗರೆ, ನಾವು ಕನ್ನಡ ರಾಜ್ಯೋತ್ಸವವನ್ನು ಅಭಿಮಾನದಿಂದ ಆಚರಣೆಯನ್ನು ಮಾಡುತ್ತಿದ್ದೇವಾ ಎಂಬ ಪ್ರಶ್ನೆ ಸ್ವಂತ ನಾವೇ ಕೇಳಿಕೊಂಡರೆ ಎಲ್ಲೋ ಒಂದು ಕಡೆ ಅತೃಪ್ತಿಯೇ ಎಂದು ಎನಿಸುವುದು ಖಂಡಿತ. ಸಂಸ್ಕೃತವು ಎಷ್ಟೇ ವೈಜ್ಞಾನಿಕ ಭಾಷೆಯಾಗಿರಲಿ, ಎಷ್ಟೇ ಅದ್ಭುತ ಕೃತಿಗಳು ಅದರಲ್ಲಿ ರಚನೆಯಾಗಿರಲಿ, ಆದರೆ ಸಾಮಾನ್ಯ ಜನರನ್ನು ತಲುಪಲು ಸಾಧ್ಯವಾಗುತ್ತಿಲ್ಲ. ಕಾರಣ ಸದಾ ವಿದ್ವಾಂಸರ, ಪಂಡಿತರ ಭಾಷೆಯಾಗಿ ಉಳಿಯಿತು. ಆದರೆ ಕನ್ನಡ ಭಾಷೆಯು ಸಂಸ್ಕೃತದ ಪ್ರೇರಣೆ ಪಡೆದಿದ್ದರೂ ಜನರ ಬಾಯಿಯಲ್ಲಿ ಸದಾ ನಲಿದಾಡುತ್ತಿದೆ. ಆದರೆ ಈಗಿನ ಸಮಯದಲ್ಲಿ ನಮಗೆ ನಿಜವಾದ ಹೊಡೆತ ಕೊಟ್ಟಿರುವುದು ಆಂಗ್ಲ ಭಾಷೆ. ಆಂಗ್ಲ ಭಾಷೆಯು ಅನ್ನ ಕೊಡುವ ಭಾಷೆಯೇ ಎಂದು ಪ್ರಸಿದ್ಧಿ ಪಡೆದಿದೆ.
ಆದರೆ ದಿನನಿತ್ಯದ ಬದುಕಿನಲ್ಲಿ ನಮ್ಮ ಕನ್ನಡ ಭಾಷೆಯನ್ನು, ನಮ್ಮ ಶಬ್ದಕೋಶವನ್ನು ಸಾವಧಾನವಾಗಿ ನಮ್ಮಿಂದ ಆಂಗ್ಲ ಭಾಷೆ ಮರೆಸತೊಡಗಿದೆ. ಕೆಲವು ರಾಜ್ಯದ ಜನರನ್ನು ನಾವು ನೋಡಿದಾಗ ಅವರು ಯಾವುದೇ ಭಾಷೆ ಮಾತನಾಡಿದರೂ ನಾವು ಅವರ ಭಾಷೆಯನ್ನು ಕಷ್ಟವಾದರೂ ಪರವಾಗಿಲ್ಲ, ಅವರ ಭಾಷೆಯನ್ನು ಕಲಿತು ಮಾತನಾಡಬೇಕು ಎಂದು ಅವರು ನಿರೀಕ್ಷಿಸುವುದು ನೋಡಿದ್ದೇವೆ. ನಾವು ಕನ್ನಡದಲ್ಲಿಯೇ ಉತ್ತರಿಸುತ್ತೇವೆ, ಬೇಕಾದರೆ ಕನ್ನಡ ಕಲಿಯಲಿ ಎಂದು ಇಂತಹ ಭಾವನೆ ಬರಬೇಕು. ನಾವು ಬಹುಭಾಷಾ ಪಂಡಿತರೇ ಆಗಿದ್ದರೂ ನಾವು ಅವರ ರಾಜ್ಯಕ್ಕೆ ತೆರಳಿದಾಗ ನಮ್ಮ ಪಾಂಡಿತ್ಯ ತೋರಿಸಬೇಕೇ ಹೊರತು ನಮ್ಮ ರಾಜ್ಯದಲ್ಲಿ ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಯ ಪಾಂಡಿತ್ಯವನ್ನು ಪ್ರದರ್ಶಿಸುವುದು ನಾವು ಕನ್ನಡದ ಉಳುವಿಗೆ ಮಾಡುವ ದ್ರೋಹವೇ ಆಗಿದೆ. ಕನ್ನಡ ಚಿತ್ರಗಳನ್ನು ಒಮ್ಮೆ ಮೆಲುಕು ಹಾಕಿ, ಹೇಗೆ ನಮ್ಮ ಭಾಷೆ ಕಾಲದ ಹಂತ ಹಂತಗಳಲ್ಲೂ ಕೂಡ ಬೆಳೆದು ಬಂದಿದೆ. ಆದರೆ ಈಗ ಕನ್ನಡ ಚಲನಚಿತ್ರಗಳು ಚಿತ್ರರಂಗ ಸರಿಯಿಲ್ಲ ಎನ್ನುವುದು ಯಾವ ನ್ಯಾಯ? ಒಳ್ಳೆಯ ಚಿತ್ರಗಳು ಬಂದಾಗ ನೋಡಿ ಬೆಂಬಲಿಸಿದ್ದೀರಾ ಎಂದು ನೀವೇ ಪ್ರಶ್ನೆ ಹಾಕಿಕೊಳ್ಳಿ, ಉತ್ತರ ನಿಮಗೇ ತಿಳಿಯುವುದು. ಯುವ ಪ್ರತಿಭೆಗಳು ಹಾಗೂ ಕನ್ನಡದ ಕಥೆಗಳಿಗೆ ಪ್ರೋತ್ಸಾಹಿಸಿ, ಕನ್ನಡದ ಬಗ್ಗೆ ಹೆಚ್ಚು ಹೆಚ್ಚು ಕೆಲಸ ಮಾಡಲು ಬೆಂಬಲ ನೀಡಿ. ಆಗ ಕನ್ನಡಕ್ಕಿಂತ ಹೆಚ್ಚು ಯಾವುದೂ ಇಲ್ಲ ಎಂದು ಅನಿಸುವುದು. ಕನ್ನಡದ ಓದುವಿಕೆ, ಕನ್ನಡದಲ್ಲಿ ಬರೆಯುವಿಕೆ, ಕನ್ನಡದಲ್ಲೇ ವ್ಯವಹರಿಸುವುದು ಹೆಚ್ಚಾಗಬೇಕು. ಇನ್ನು ಶಾಲೆಯಲ್ಲಿ ಕನ್ನಡವೆಂದು ಬಂದರೆ ಶಾಲೆಯಲ್ಲಿ ಕನ್ನಡ ಕಲಿಸುತ್ತಾರೆ, ಕಲಿಯುತ್ತೇವೆ. ವಿಷಯದ ಆಧಾರಕ್ಕೆ ಸೀಮಿತವಾಗಿ ಉಳಿದಿದೆ. ಆದರೆ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲೇ ವ್ಯವಹರಿಸುವುದಕ್ಕೆ ಅನುಮತಿ ಎಲ್ಲಿ ಇದೆ? ನಾವು ಕನ್ನಡ ಮಾತನಾಡಬೇಕು, ಬೇರೆಯವರಿಗೂ ಕನ್ನಡ ಮಾತನಾಡುವಂತೆ ಪ್ರೋತ್ಸಾಹಿಸಬೇಕು. ನಾವು ಕನ್ನಡದಲ್ಲೇ ಮಾತನಾಡಬೇಕು, ಬೇರೆಯವರಿಗೂ ಕನ್ನಡದಲ್ಲಿ ಮಾತನಾಡುವಂತೆ ಪ್ರೋತ್ಸಾಹಿಸಬೇಕು. ನಮ್ಮಲ್ಲಿ ಹೆಚ್ಚಾಗಿ ಬಂದವರು ಭಾಷೆಯನ್ನು ಮರೆತು ಅವರ ಭಾಷೆಯನ್ನು ಕಲಿತು ಅತಿಯಾಗಿ ಸಲಿಗೆ ತೋರಿಸುತ್ತೇವೆ. ಕೆಲವರು ಬೇರೆ ರಾಜ್ಯದವರಾದರೂ ಚಿಕ್ಕ ಪುಟ್ಟ ವ್ಯಾಪಾರಕ್ಕೆಂದು ಬದುಕಬೇಕೆಂದು ಕರ್ನಾಟಕಕ್ಕೆ ಬಂದು ಕನ್ನಡಿಗರಿಗೆ ಹಿಂದಿ ಕಲಿಸುತ್ತಾರೆ ಹೊರತು ಕನ್ನಡವನ್ನು ನಾವು ಅವರಿಗೆ ಕಲಿಸಬೇಕೆಂಬುದು ನಮಗೆ ಅರ್ಥವಾಗದ ಒಂದು ಒಗಟಾಗಿಯೇ ಉಳಿದಿದೆ. ಕನ್ನಡದ ಉಳಿವಿಗಾಗಿ, ಕನ್ನಡದ ಬೆಳವಣಿಗೆಗಾಗಿ ಕನ್ನಡ ರಾಜ್ಯೋತ್ಸವದ ಆಚರಣೆ ಕೇವಲ ನವೆಂಬರ್ 1ಕ್ಕೆ ಮಾಧ್ಯಮಗಳಲ್ಲಿ ಅಥವಾ ವಾಟ್ಸಪ್ಗಳಲ್ಲಿ ಸ್ಟೇಟಸ್ಗಳಾಗಿ ಸೀಮಿತವಾಗಿರದೆ ಆಡು ನೀ ಕನ್ನಡ ಎಂದು ಭಾಷೆ ಹರಡಬೇಕು. ಕನ್ನಡ ಕೇವಲ ಭಾಷೆಯಲ್ಲ, ತಾಯಿ ಮಗುವಿನ ಮೇಲಿಟ್ಟ ಆಸೆ. ಲಾಸ್ಯವಾಗುವುದೂ ಬೇಡ, ಹಾಸ್ಯವಾಗುವುದೂ ಬೇಡ. ಮುಂದಿನ ಪೀಳಿಗೆಗೆ ಕನ್ನಡ ಕಲಿಸಿ ನೋಡ. ಮರೆಯಬಾರದು ತಾಯಿಯ ನುಡಿ, ಕರುಳ ಮಿಡಿತದ ಪ್ರತಿ ಬಡಿತದ ಈ ನಮ್ಮ ಕನ್ನಡ. ಪರಭಾಷೆಗೆ ದಾಸನಾಗದೆ ಕನ್ನಡದ ವಿಷಯಕ್ಕೂ ದೇಶ ವಿದೇಶಗಳಿಗೂ ಪ್ರದರ್ಶಿಸು, ವಿಜೃಂಭಿಸು, ಆರಂಭಿಸು, ಆರಾಧಿಸು. ಈ ನುಡಿಯ ಸುಗಂಧವನ್ನು ನೀ ತಿಳಿದು ನೋಡ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕದ ಅನ್ನದಾತೆ. ಧನ್ಯವಾದಗಳು. ಇದುವರೆಗೆ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಈ ಕುರಿತು ಮಾತನಾಡಿದವರು ಕಲಬುರಗಿಯ ಆಕ್ಟ್ ಎನ್ವಿ ಶಾಲೆಯ ಕನ್ನಡ ಶಿಕ್ಷಕರಾದ ಅಭಯ್ ಜೋಶಿ.